ಒಂದು ಕಡೆ ರೈತರ ಹೋರಾಟ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ. ಕಬ್ಬು ಬೆಳೆಗಾರರಿಗೆ ಈಗ ಸಿಗುತ್ತಾ ಸಿಹಿ ಅನ್ನುವಂತ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಬೆಳಗಾವಿಯಲ್ಲಿ ಆರಂಭವಾಗಿರುವಂತಹ ಹೋರಾಟ ಈಗ ರಾಜ್ಯದಾದ್ಯಂತ ವ್ಯಾಪಿಸ್ತಾ ಇದೆ. ಒಂದು ಕಡೆ ಗಡುವನ್ನ ಕೊಟ್ಟಿದ್ದು, ಆ ಗಡುವಿಗೂ ಮೊದಲೇ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ. ಕಬ್ಬು ಬೆಳೆಯುವಂತ ರೈತರಿಗೆ ಅಟ್ಲೀಸ್ಟ್ ಇವತ್ತಾದ್ರೂ ಸಿಹಿ ಸಿಗುತ್ತಾ? ಕ್ಲೈಮ್ಯಾಕ್ಸ್ ಹಂತ ತಲುಪಿದ್ಯಾ? 54 ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಬೆಲೆ ನಿಗದಿ ಬಗ್ಗೆ ಕಾರ್ಖಾನೆ ಮಾಲೀಕರ ಜೊತೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಸಿಎಂ ಎದುರು ಕಾರ್ಖಾನೆ ಮಾಲೀಕರ ಡಿಮ್ಯಾಂಡ್ ಕೂಡ ಇದೆ. ಒಂದಿಷ್ಟು ಮನವಿಗಳನ್ನ ಮಾಡ್ಕೋತಾ ಇದ್ದಾರೆ, ಅವರ ಸಮಸ್ಯೆಗಳನ್ನ ಅವರು ಹೇಳ್ಕೊತಾ ಇದ್ದಾರೆ. ನೋಡಿ, ಒಂದು ಕಡೆ ಬೆಳಗಾವಿಯಲ್ಲಿ ಶುರುವಾಗಿರುವಂತ ರೈತರ ಹೋರಾಟ ರಾಜ್ಯದಾದ್ಯಂತ ವ್ಯಾಪಿಸ್ತಾ ಇದೆ. ಇದರ ನಡುವೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ವಿಳಂಬವಾಗಿ ಒಂದು ಸಭೆ ಆರಂಭ ಆಯಿತು. ಆರಂಭದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆ. ಸಚಿವರು, ಶಾಸಕರು, ಆಯಾ ಭಾಗದ ಸಂಸದರು ಭಾಗಿಯಾಗ್ತಾರೆ ಅಂತ ತಿಳಿದು ಬಂದಿದೆ. ಸಭೆ ಆರಂಭ ಆಗಿದೆ. ಈ ಸಭೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆ ಸಭೆಯಲ್ಲಿ ಅವರ ಸಮಸ್ಯೆಯನ್ನು ಅವರು ಹೇಳ್ಕೊತಾ ಇದ್ದಾರೆ. ಸಿದ್ದರಾಮಯ್ಯವರು ಕೂಡ ಪರಿಸ್ಥಿತಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ರು. ಯಾಕೆ ಬೆಲೆಯನ್ನ ಹೈಕ್ ಮಾಡ್ಲಿಕ್ಕೆ ಯಾಕಾಗಲ್ಲ ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಬಟ್ ಆ ಸಂದರ್ಭದಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಕೂಡ ತಮ್ಮದೇ ಆದಂತ ವಾದ ಮತ್ತು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊತಾ ಇದ್ದಾರೆ. ಯಾವ ರೀತಿಯ ಸಮಸ್ಯೆಗಳು ಅಂತ ಹೇಳಿದ್ರೆ, ಈ ವಿದ್ಯುತ್ ಬಿಲ್ ಆಗಿರಬಹುದು, ಅದೇ ಸಂದರ್ಭದಲ್ಲಿ ಬೇರೆ ಬೇರೆ ಬಿಲ್ಗಳು ಜಾಸ್ತಿ ಆಗ್ತಾ ಇದೆ, ಅಂದ್ರೆ ಖರ್ಚು ಜಾಸ್ತಿ ಆಗ್ತಾ ಇದೆ ನಮಗೆ ಅಂತ. ವೆಚ್ಚವೂ ಜಾಸ್ತಿ ಆಗ್ತಾ ಇದೆ, ನಾವು ಕೂಡ ಜಾಸ್ತಿ ಖರ್ಚು ಮಾಡ್ತಾ ಇದ್ವಿ, ನಮ್ಮ ಸಮಸ್ಯೆಯನ್ನ ಕೇಳಿ, ನಮ್ಮ ಡಿಮ್ಯಾಂಡನ್ನು ಪೂರ್ತಿಗೊಳಿಸಿ ಅಂತ ಕೇಳ್ತಾ ಇದ್ದಾರೆ. ಹೈ ವೋಲ್ಟೇಜ್ ಸಭೆ ಇದು. ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ ಸರ್ಕಾರಕ್ಕೆ ಸಾಕಷ್ಟು ಬೇಡಿಕೆಗಳು ಬರ್ತಾ ಇದೆ. ನೋಡಿ, ಕಾರ್ಖಾನೆಗಳ ಆರ್ಥಿಕ ಸ್ಥಿತಿಗತಿ ಸುಧಾರಿಸಲು ಸಹಕರಿಸಿ, ವಿದ್ಯುತ್ ಖರೀದಿ ದರ ಹೆಚ್ಚಳ ಮಾಡಲು ಆಗ್ರಹಿಸಿದ್ದಾರೆ. ಕಾರ್ಖಾನೆಯಿಂದ ಖರೀದಿಸುವಂತಹ ವಿದ್ಯುತ್ ದರ ಹೆಚ್ಚಿಸಿ ನಮಗೂ ಕೂಡ ಹೆಲ್ಪ್ ಮಾಡಿ, ಪ್ರತಿ ಯೂನಿಟ್ಗೆ 5.50 ರೂಪಾಯಿ ನೀಡಿ ಅಂತ ಒತ್ತಾಯವನ್ನು ಮಾಡ್ತಿದ್ದಾರೆ. ಸಕ್ಕರೆ ದರ ಏರಿಕೆ ಮಾಡಲು ಕೇಂದ್ರಕ್ಕೆ ಒತ್ತಾಯವನ್ನ ಹಾಕಿ ಎಥನಾಲ್ ಹಂಚಿಕೆ ಪ್ರಮಾಣ ಏರಿಕೆ ಮಾಡಲು ಆಗ್ರಹಿಸಿದ್ದಾರೆ. ಒಂದು ಕಡೆ ರೈತರ ಸಮಸ್ಯೆ ಬಗ್ಗೆ ಮಾತಾಡೋಣ ಅಂತ ಕರೆದ್ರೆ, ಈಗ ಕಾರ್ಖಾನೆಯ ಮಾಲೀಕರೇ ಒಂದು ದೊಡ್ಡ ಲಿಸ್ಟ್ ಅನ್ನ ಮುಂದೆ ಇಟ್ಟಿದ್ದಾರೆ ಸರ್ಕಾರದ ಮುಂದೆ. ಅವ್ರ ವಾದ ಏನು ಅಂತ ಹೇಳಿದ್ರೆ, ಕಾರ್ಖಾನೆಗಳ ಆರ್ಥಿಕ ಪರಿಸ್ಥಿತಿ ಏನಿದೆಯಲ್ವಾ, ಅದು ಓಕೆ ಅನ್ನೋ ರೇಂಜ್ಗೆ ಮಾತ್ರ ಇದೆ, ಏನು ಲಾಭ ಬರ್ತಾ ಇದೆ ಅನ್ನೋ ರೇಂಜ್ಗೆ ಏನೂ ಇಲ್ಲ ಅಂತ. ಲಾಭ ಏನು ನಮಗೂ ಬರ್ತಾ ಇಲ್ಲ, ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಬೇಕಿದೆ. ಇದ್ರ ಜೊತೆಗೆ ವಿದ್ಯುತ್ ಖರೀದಿ ದರ ಹೆಚ್ಚಳ ಮಾಡಿ ಅಂತ. ಅಂದರೆ ಈ ಕಬ್ಬಿನಿಂದ ವಿದ್ಯುತ್ ಕೂಡ ಉತ್ಪಾದನೆ ಆಗುತ್ತೆ, ಅದನ್ನು ಖರೀದಿಸುತ್ತೆ ಅಲ್ವಾ ಸರ್ಕಾರ, ಆ ಖರೀದಿಸುವಂಥ ದರವನ್ನು ಪರ್ ಯೂನಿಟ್ಗೆ ಜಾಸ್ತಿ ಮಾಡಿ 5.50 ರೂಪಾಯಿಯನ್ನು ಕೊಡಿ ಅಂತ ಹೇಳಿ ಅವರು ಕೂಡ ಮನವಿಯನ್ನು ಮಾಡ್ಕೋತಾ ಇದ್ದಾರೆ. ಇದರ ನಡುವೆ ಬೆಳಗಾವಿಯಲ್ಲಿ ಪ್ರತಿಭಟನೆ ವಿಕೋಪಕ್ಕೆ ತಿರುಗಿದೆ. ಒಂದು ಕಡೆ ಸಭೆ, ಮತ್ತೊಂದು ಕಡೆ ಪ್ರತಿಭಟನೆ. ರಾಷ್ಟ್ರೀಯ ಹೆದ್ದಾರಿ ಬಳಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿದೆ. ಬೆಳಗಾವಿ ಹತ್ತರಗಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಕೂಡ ಉಂಟಾಗಿದೆ. ಪೊಲೀಸ್ ವಾಹನದ ಮೇಲೆ ಕಲ್ಲು ತೂರಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಪರಿಸ್ಥಿತಿ ಕಂಪ್ಲೀಟ್ ಆಗಿ ವಿಕೋಪಕ್ಕೆ ತಿರುಗಿದೆ. ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆಯಬಾರದು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯವರು ಮನವಿಯನ್ನ ಮಾಡಿಕೊಂಡಿದ್ರು. ಆ ಮನವಿಗೆ ರೈತರು ಕೂಡ ಸ್ಪಂದಿಸಿದ್ರು. ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆಯೋದಿಲ್ಲ ಅಂತ ಹೇಳಿದ್ರು. ಬಟ್ ಇವತ್ತು ಏಕಾಏಕಿಯಾಗಿ ರಾಷ್ಟ್ರೀಯ ಹೆದ್ದಾರಿಗೆ ರೈತರು ನುಗ್ಗಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಜೊತೆಗೆ ರೈತರ ನಡುವೆ ಒಂದಿಷ್ಟು ವಾಕ್ವಾದ, ಚಕಮಕಿ ಕೂಡ ಆಗ್ತಾ ಇತ್ತು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರೆ ನೋಡಿ, ಅಲ್ಲಿಂದ ಕಲ್ಲು ತೂರಾಟ ಆಗ್ತಾ ಇದೆ. ಮೇಲ್ಸೇತುವೆ ಏನಿದೆಯಲ್ವಾ, ಆ ಮೇಲ್ಸೇತುವೆ ಮೇಲೆ ಕೂಡ ರೈತರಿದ್ದಾರೆ. ಆ ರೈತರು ಕಲ್ಲನ್ನ ತೂರ್ತಾ ಇದ್ದಾರೆ ಪೊಲೀಸರ ಮೇಲೆ. ಪರಿಸ್ಥಿತಿ ಉದ್ವಿಗ್ನಗೊಂಡಿರುವಂಥದ್ದು, ಸದ್ಯದ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು, ಒಂದು ಕಡೆ ರೈತರಿದ್ದಾರೆ, ಮತ್ತೊಂದು ಕಡೆ ಪೊಲೀಸರು, ಮತ್ತೊಂದು ಕಡೆ ಸಾಲುಗಟ್ಟಿ ನಿಂತಿರುವಂಥ ವಾಹನಗಳು. ಈಗ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಕಂಪ್ಲೀಟ್ ಆಗಿ ಉದ್ವಿಗ್ನಗೊಂಡಿದೆ, ಉಗ್ರ ಸ್ವರೂಪವನ್ನು ಕೂಡ ಪಡೆದುಕೊಂಡಿದೆ.
ತಗೊಂಡು ಮಾತಾಡ್ಬೇಕಾಗಿತ್ತು. ಗಾಡಿ ತಗೊಂಡು ಮಾತಾಡ್ಬೇಕಾಗಿತ್ತು. ಗಾಡಿ ತಗೊಂಡು ಮಾತಾಡ್ಬೇಕಾಗಿತ್ತು. ಗಾಡಿ ತಗೊಂಡು ಮಾತಾಡ್ಬೇಕಾಗಿತ್ತು. ಎಸ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಒಂದು ಕಡೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಆಗ್ತಾ ಇದೆ, ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆ. ಅದರಲ್ಲಿ ರೈತರು ಕೂಡ ಭಾಗಿಯಾಗಿದ್ದಾರೆ. ಈ ಸಭೆ ಬಳಿಕ ಸರ್ಕಾರ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತು, ವೇಟ್ ಮಾಡಬೇಕಿತ್ತು. ಇದರ ನಡುವೆ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೀತಾ ಇತ್ತಲ್ವಾ, ಆ ಪ್ರತಿಭಟನೆ ಈಗ ಉಗ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ನಮ್ಮ ಪ್ರತಿನಿಧಿ. ಎಸ್ ಪ್ರಶಾಂತ್, ಗಮನಿಸ್ತಾ ಇದ್ವಿ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಒಂದು ಮನವಿಯನ್ನ ಮಾಡಿಕೊಂಡಿದ್ರು ರೈತರಿಗೆ, ಯಾರು ಕೂಡ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆಯಬಾರದು ಅಂತ ಹೇಳಿ. ರೈತರು ಕೂಡ ಸ್ಪಂದಿಸಿದ್ರು, ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆಯೋದಿಲ್ಲ ಅಂತ ಕೂಡ ಮನವರಿಕೆಯನ್ನು ಕೊಟ್ಟಿದ್ರು. ಮತ್ತೆ ಒಂದಿಷ್ಟು ಅವರು ಕೂಡ ಹೇಳ್ತಾ ಇದ್ರು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆಯೋದಿಲ್ಲ ಅಂತ ಹೇಳಿ ಡೆಡ್ಲೈನ್ ಕೊಟ್ಟಿದ್ರಲ್ವಾ. ಈಗ ಏಕಾಏಕಿಯಾಗಿ ಯಾವ ಕಾರಣಕ್ಕಾಗಿ ಉಗ್ರ ಸ್ವರೂಪವನ್ನು ಪಡೆದುಕೊಂಡಿರುವಂಥದ್ದು, ಏನು ಪ್ರಾಬ್ಲಮ್ ಆಗಿದೆ? ಖಂಡಿತ ಮಹೇಶ್, ಏನಂತಂದ್ರೆ ರೈತರಲ್ಲಿ ಒಗ್ಗಟ್ಟಿನ ಬಲ ಇದೀಗ ಮೂಡಿಸಿರುವಂತದ್ದು. ಬೆಳಗಾವಿಯಲ್ಲಿ ನಡೀತಿರುವಂತಹ ರೈತರ ಪ್ರತಿಭಟನೆಯಲ್ಲಿ ಎರಡು ಬಣಗಳಾಗಿ ಗುರುತಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇಂದು ಬೆಳಗಾವಿ ಜಿಲ್ಲೆಯ ಹತ್ತರ್ಗಿ ಟೋಲ್ ನಾಕಾದಲ್ಲಿ ಈಗ ರೈತರು ಉಗ್ರ ಸ್ವರೂಪವನ್ನ ಪ್ರತಿಭಟನೆಗೆ ಕೊಂಡೊಯ್ದಿರುವಂತದ್ದು. ಹತ್ತರ್ಗಿ ಟೋಲ್ ನಾಕಾ ಬಳಿ ಅಂತಂದ್ರೆ ರೈತರು ಏಕಾಏಕಿ ನುಗ್ಗುವಂತ ಪ್ರಯತ್ನ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಸಹ ತಡೆಯುವಂತ ಪ್ರಯತ್ನ ಮಾಡಿದ್ರು. ಒಂದು ಗಂಟೆಗಳ ನಂತರ ಮತ್ತೆ ಯಥಾಸ್ಥಿತಿಯಾಗಿ ಸಹ ಆ ಪರಿಸ್ಥಿತಿ ಬಂದಿತ್ತು. ತದನಂತರ ಮತ್ತೆ ರೈತರು ಯುಗಪತಿ ತೆರಳಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಾಗೂ ವಾಹನಗಳ ಮೇಲೆ ಇಲ್ಲಿ ಕಲ್ಲು ತೂರಾಟವನ್ನ ಸಹ ಇಲ್ಲಿ ನಡೆಸ್ತಾ ಇರುವಂತದ್ದು. ಈಗ ಬೆಳಗಾವಿ ಅಂತಂದ್ರೆ ನಿನ್ನೆ ನಗರ ಸಚಿವರು ಬಂದು ಏನ್ ಮನವಿ ಮಾಡಿದ್ರು, ಅದು ಗುರ್ಲಾಪುರ ಕ್ರಾಸ್ ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಗೆ ಬಂದಿದ್ರು. ಈ ಒಂದು ಆ ರೈತ ಸಂಘಟನೆಗೂ ಮತ್ತು ಈ ರೈತ ಸಂಘಟನೆಗೂ ಇಲ್ಲಿ ಎರಡು ಬಣಗಳಾಗಿದ್ದರಿಂದ ರೈತರಿಗೂ ಹಾಗೂ ಎಲ್ಲ ಏನಂತಂದ್ರೆ ಸಚಿವರಿಗೂ ಸಹ ಇಲ್ಲಿ ಗೊಂದಲ ಸಹ ಉಂಟಾಗಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ರೈತರು ಪ್ರತಿಭಟನೆಯನ್ನ ಗುರ್ಲಾಪುರ ಕ್ರಾಸ್ ನಲ್ಲಿ ಒಂದು ಬಣದಿಂದ ಪ್ರತಿಭಟನೆ ಮುಂದುವರಿಸ್ತಾ ಇದ್ದಾರೆ. ಇನ್ನೊಂದು ಬಣದಿಂದ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆಗಟ್ಟುವುದಕ್ಕೆ ಮುಂದಾಗಿದ್ದು ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಗಂಭೀರತೆ ಇರುವಂತದ್ದು. ಸ್ಥಳಕ್ಕೆ ಪೊಲೀಸರು ಸಹ ಏನಂತಂದ್ರೆ ಪರಿಸ್ಥಿತಿ ತಿಳಿಗೊಳಿಸುವಂತ ಪ್ರಯತ್ನ ಮಾಡ್ತಾ ಇದ್ರು ಸಹ ಪೊಲೀಸರ ಹತೋಟಿಯಲ್ಲಿ ಪರಿಸ್ಥಿತಿ ಇಲ್ಲಿ ಸಿಗ್ತಾ ಇಲ್ಲ ಅಂತಾನೆ ಹೇಳ್ಬೋದು ಮಹೇಶ್. ಇನ್ನು ಇದಷ್ಟೇ ಅಲ್ಲದೆ ಬೆಳಗಾವಿಯ ಅಂತಾರಾಷ್ಟ್ರೀಯ ಹೆದ್ದಾರಿ ಸಹ ಇಲ್ಲಿ ಬಂದಾಗಿರುವಂತದ್ದು. ಅಂತಂದ್ರೆ ಅಂತಾರಾಜ್ಯ ಕಾಗವಾಡ ಮತ್ತು ಮಿರಜ್ ಅಂತಾರಾಜ್ಯ ಹೆದ್ದಾರಿ ಅದು ಸಹ ಸಂಪೂರ್ಣವಾಗಿ ಬಂದಾಗಿರುವಂತದ್ದು. ಅಲ್ಲೂ ಸಹ ರೈತರು ಪ್ರತಿಭಟನೆಯನ್ನ ಉಗ್ರ ಸ್ವರೂಪವಾಗಿ ಮಾಡಿಕೊಂಡು ಮಿರಜ್ ಮತ್ತು ಜಮಖಂಡಿ ರಾಜ್ಯ ಹೆದ್ದಾರಿ ಅದನ್ನು ತಡೆದು ಸಹ ಈ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಹಿನ್ನೆಲೆ ಏನಂತಂದ್ರೆ ಬೆಳಗಾವಿಯಲ್ಲಿ ಏನಂತಂದ್ರೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ಹೋರಾಟ ರೈತರು ಪ್ರತಿಭಟನೆ ನಡೆಸ್ತಾ ಇದ್ರು. ಮೊದಲನೇದಾಗಿ ಈ ಪ್ರತಿಭಟನೆಯ ನೇತೃತ್ವವನ್ನ ಯಾವ ಸಂಘಟನೆ ವಹಿಸಿತ್ತು, ಜೊತೆಗೆ ಈಗ ಒಡಕನ್ನ ಮೂಡ್ಲಿಕ್ಕೆ ಏನ್ ಕಾರಣ, ಇದ್ರ ಜೊತೆಗೆ ಕಲ್ಲನ್ನ ಏಕಾಏಕಿಯಾಗಿ ತೂರಾಟ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರೀ ಪ್ಲಾನ್ಡ್ ಆಗಿತ್ತಾ ಕಲ್ಲು ತೂರಾಟ? ಯಾಕಂದ್ರೆ ಕಲ್ಲುಗಳು ಏಕಾಏಕಿ ಸಿಗಲ್ವಲ್ಲ ರಸ್ತೆಯಲ್ಲಿ, ಅದು ಕೂಡ ರಾಷ್ಟ್ರೀಯ ಹೆದ್ದಾರಿ. ಮಹೇಶ್, ಏನಂತಂದ್ರೆ ಇದು ಪ್ರೀ ಪ್ಲಾನ್ ಅನ್ಕೊಂತಾನೆ ನಿನ್ನೆ ಸಹ ಮತ್ತೊಂದು ಬಣದ ಏನಿದ್ದಾರೆ ಈಗ ಗುರ್ಲಾಪುರ ಕ್ರಾಸ್ ನಲ್ಲಿ ರೈತ ಮುಖಂಡ ಆಗಿರುವಂತಹ ಚುನ್ನಪ್ಪ ಪೂಜಾರಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಆದ್ರೆ ಮತ್ತೊಂದು ಬಣ ಏನಂತಂದ್ರೆ ಹುಕ್ಕೇರಿ ತಾಲೂಕು ಸೇರಿದಂತೆ ಹಲವು ತಾಲೂಕಿನ ರೈತರು ಒಂದು ನಿರ್ಣಯವನ್ನ ನಿನ್ನೆ ಸಹ ಇಲ್ಲಿ ಮಾಡಿದ್ರು. ಯಾವುದೇ ಕಾರಣಕ್ಕೂ ನಾವು ಪ್ರತಿಭಟನೆಯನ್ನ ಇಲ್ಲಿ ಮುಂದುವರಿಸ್ತೀವಿ ಅಂತ ಇಲ್ಲಿ ಹೇಳಿದ್ರು. ಅದೇ ರೀತಿಯ ಮಾದರಿಯಲ್ಲಿ ಇದು ಇವತ್ತು ಹತ್ತರ್ಗಿ ಟೋಲ್ ನಾಕಾ ಬಳಿ ಪ್ರತಿಭಟನೆಯನ್ನ ಸಹ ಮಾಡಿರುವಂತದ್ದು. ಇಲ್ಲಿ ಕಲ್ಲು ತೂರಾಟ ಅಂತಂದ್ರೆ ಇಲ್ಲಿ ಸಂಶಯವೂ ಸಹ ರೈತರ ಮೇಲೆ ಇಲ್ಲಿ ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಪ್ರಮುಖವಾಗಿ ಸಡನ್ಲಿ ಆಗಿ ಇಲ್ಲಿ ಕಲ್ಲು ಸಿಗುದಿಲ್ಲ, ಮುಂಚಿತವಾಗಿ ರೈತರು ಕಲ್ಲನ್ನ ತಗೊಂಡು ಬಂದಿದ್ದಾರೆ. ಯಾಕಂದ್ರೆ ರೈತರ ಪರ ಏನಂತಂದ್ರೆ ಇಲ್ಲಿ ಮೊನ್ನೆ ಚುನಪ್ಪ ಪೂಜಾರಿ ಒಂದು ಪ್ರಚೋದನಕಾರಿ ಭಾಷಣ ಸಹ ಮಾಡ್ತಾರೆ. ರೈತರು ಬಂದೂಕನ್ನ ತಗೊಂಡು ಬನ್ನಿ, ನಾವು ರಾಜ್ಯ ಸರ್ಕಾರಕ್ಕೆ ವಿಷಯನ ಮುಗಿಸೋಣ ಅಂತ ಹೇಳಿದ್ರು. ಅದೇ ಪ್ರಚೋದನಕಾರಿ ಹೇಳಿಕೆಗೆ ಇಲ್ಲಿ ಒಳಗಾಗಿ ರೈತರು ಇಲ್ಲಿ ಕಲ್ಲುಗಳನ್ನ ತಂದು ಹೋರಾಟ ನಡೆಸಿದ್ದಾರೆ ಎಂಬ ಪ್ರಶ್ನೆ ಸಹ ಇಲ್ಲಿ ಮೂಡುವಂತದ್ದು. ಇದಷ್ಟಲ್ಲದೆ ಈ ಪ್ರಚೋದನಕಾರಿ ಭಾಷಣ ಮಾಡಿದಂತ ರೈತ ಮುಖಂಡ ಚುನಪ್ಪ ಪೂಜಾರಿ ಅವರನ್ನ ಪೊಲೀಸರು ಸಹ ಒಂದಿಷ್ಟು ವಶಕ್ಕೆ ಪಡೆದು ವಿಚಾರಣೆ ಅಂತ ಮಾಡುವಂತ ಕೆಲಸಕ್ಕೆ ಮುಂದಾಗಬೇಕು. ಯಾಕಂತಂದ್ರೆ ಈ ಕಲ್ಲು ತೂರಾಟಕ್ಕೆ ಯಾರು ಹೊಣೆ ಅಥವಾ ಚುನಪ್ಪ ಪೂಜಾರಿ ಅವರ ಹೇಳಿಕೆಯಿಂದ ಪ್ರಚೋದನೆ ಆದರ ಈ ರೈತರು ಅಥವಾ ಈ ಬೇರೆ ಏನು ಇದಕ್ಕಿಂತ ಮುಂಚೆ ಬೇರೆ ಪ್ಲಾನ್ ಮಾಡಿದಾರೆ, ಇವರಿಗೆ ಮತ್ತಾರಾದ್ರೂ ಪ್ರಚೋದನೆಯನ್ನು ಕೊಟ್ಟಿದಾರ, ಈ ಒಂದು ಆಂಗಲ್ ನಲ್ಲಿ ಪೊಲೀಸರು ಸಹ ವಿಚಾರ ಮಾಡುವಂತ ಕೆಲಸಕ್ಕೆ ಇಲ್ಲಿ ಮುಂದಾಗಬೇಕು. ಅದಾದ ಬೇಕನೆ ಈ ಒಂದು ಕಲ್ಲು ತೂರಾಟಕ್ಕೆ ಯಾವ ಕಾರಣಕ್ಕಾಗಿ ಕಲ್ಲು ತೂರಾಟ ಆಯಿತು ಎಂಬುದು ಸಹ ಇಲ್ಲಿ ಸ್ಪಷ್ಟನೆ ಸಹ ಇಲ್ಲಿ ಸಿಗ್ಲಿರುವಂತದ್ದು ಮಹೇಶ್.
ಓಕೆ, ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.